ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂದರೆ, ರೇಷನ್ ಕಾರ್ಡ್ ಹೊಂದಿರುವವರಿಗೆ ಮೇ 1ರಿಂದ ಹೊಸ ನಿಯಮ ಜಾರಿ ಸ್ನೇಹಿತರೆ. ರೂಲ್ಸ್ನ ಪಾಲಿಸದೇ ಇದ್ದರೆ ಕ್ರಮ ತೆಗೆದುಕೊಳ್ಳುತ್ತೆ ಆಹಾರ ಇಲಾಖೆ. ಏನು ರೂಲ್ಸ್ನ ಫಾಲೋ ಮಾಡಬೇಕು ಎಲ್ಲನೂ ಟೋಟಲ್ ಆಗಿ ನಾನು ಎಲ್ಲನೂ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಅಂದರೆ ವಿಡಿಯೋನ ಕೂಡ ಎಲ್ಲೂ ಓಡಿಸ್ಕೊಂಡು ಹೋಗಿ ನೋಡ್ದೇ ಬಿಗಿನಿಂದ ಎಂಡ್ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸಾಕಷ್ಟು ಲಕ್ಷಾಂತರ ಕುಟುಂಬಗಳು BPL ರೇಷನ್ ಕಾರ್ಡ್ಗಳನ್ನು ಕೂಡ ಹೊಂದಿರುತ್ತಾರೆ ಮತ್ತು APL ರೇಷನ್ ಕಾರ್ಡ್ಗಳನ್ನು ಕೂಡ ಹೊಂದಿರುತ್ತಾರೆ. ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನು ಹೊಂದಿರುವಂತಹ ಫಲಾನುಭವಿಗಳು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಉಚಿತವಾಗಿ ಪಡಿತರ ಧಾನ್ಯಗಳನ್ನು ಕೂಡ ಅವರಿಗೂ ಪಡೆದುಕೊಳ್ಳುತ್ತಿದ್ದಾರೆ. ಅಂಥವರಿಗೆ ಇನ್ನು ಮುಂದೆ ಮೇ 1ನೇ ತಾರೀಕಿನಿಂದ ಹೊಸ ರೂಲ್ಸ್ ಕೂಡ ಜಾರಿಯಾಗುತ್ತೆ. ಆ ರೂಲ್ಸ್ ಪಾಲಿಸದೇ ಇದ್ದವರ ಮೇಲೆ ಆಹಾರ ಇಲಾಖೆ ಕೂಡ ಕ್ರಮ ತೆಗೆದುಕೊಳ್ಳುತ್ತೆ. ಎಚ್ಚರ ಅಂತಲೇ ಹೇಳ್ಬೋದು. ಹಾಗಾದರೆ ಆ ಒಂದು ರೂಲ್ಸ್ ಯಾರಿಗೆಲ್ಲ ಅನ್ವಯವಾಗುತ್ತೆ ಎಂಬುದನ್ನ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಹೌದು, ಸರ್ಕಾರಿ ನೌಕರಿ ಕೆಲಸಗಳಲ್ಲಿರುವಂತಹ ಅಭ್ಯರ್ಥಿಗಳು ಕೂಡ ಕ್ರಮವಾದ ರೇಷನ್ ಕಾರ್ಡ್ಗಳನ್ನು ಮಾಡಿಸಿಕೊಂಡು ಪ್ರತಿ ತಿಂಗಳು ಉಚಿತವಾಗಿ ರೇಷನ್ ಅಂಗಡಿಲಿ ಏನು ರೇಷನ್ಗಳನ್ನ ಧಾನ್ಯಗಳನ್ನ ಕೊಡ್ತಾ ಇದ್ದಾರೆ ಅದನ್ನು ಪಡಿತಾ ಹೋಗ್ತಾ ಇದ್ದಾರೆ. ಅಂಥವರಿಗೂ ಕೂಡ ಆಹಾರ ಇಲಾಖೆ ಖಡಕ್ ಕ್ರಮವನ್ನು ತೆಗೆದುಕೊಳ್ಳಲು ಮುಂದಾಗಿದೆ. ಧಾನ್ಯವನ್ನು ಉಚಿತವಾಗಿ ವಿತರಣೆ ಮಾಡುತ್ತಿರುವಂತಹ ವಿತರಕರು ಮೇಲೆ ಕೂಡ ಕ್ರಮ ಕೈಗೊಳ್ಳಲಾಗುತ್ತದೆ. ಅಂತಂದರೆ ಏನು ವಿತರಣೆ ಮಾಡ್ತಿರ್ತಾರೆ ಆಹಾರಗಳನ್ನ, ಅವ್ರಿಗೆ ಗೊತ್ತಿದ್ದು ಈ ಥರ ಮಾಡ್ತಾ ಹೋಗ್ತಾ ಇದ್ದಾರೆ ಅಂದ್ಕೊಂಡು ಅವ್ರ ಮೇಲೂ ಕ್ರಮ ತಗುತ್ತೆ. ಮತ್ತು ಯಾರೆಲ್ಲ ತಗೊಂಡಿರ್ತಾರೆ ರೇಷನ್ನ ಅವ್ರಿಗೂ ಕೂಡ ಕ್ರಮ ತಗೋತಾರೆ ಅಂತಲೇ ಹೇಳ್ಬೋದು. ಯಾರು ಸರ್ಕಾರಿ ನೌಕರಿಯನ್ನು ಒಂದು ಕೂಡ ರೇಷನ್ ಕಾರ್ಡ್ಗಳನ್ನು ಕ್ರಮವಾಗಿ ಮಾಡಿಸಿ ಧಾನ್ಯಗಳನ್ನು ಕೂಡ ಪ್ರತಿ ತಿಂಗಳು ಉಚಿತವಾಗಿ ಪಡೆಯುತ್ತಿದ್ದಾರೋ ಅಂಥವರು ಇನ್ನು ಮುಂದೆ ಪಡೆಯಲು ಸಾಧ್ಯವಿಲ್ಲ. ಸರ್ಕಾರಿ ಎಚ್ಚರಿಕೆಯ ಕ್ರಮವನ್ನು ತೆಗೆದುಕೊಳ್ಳುವ ಮುನ್ನವೇ ನೀವೇ ಎಚ್ಚರಿಕೆಯಿಂದ ಮೊದಲು ಹೋಗಿ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿಸಿರಿ, ಅಥವಾ ಆ ರೇಷನ್ ಕಾರ್ಡ್ಗಳಲ್ಲಿ ನೀವು ಯಾವುದೇ ರೀತಿಯ ಪಡಿತರವನ್ನು ಕೂಡ ಪಡೆಯಬೇಡಿ. ಸರ್ಕಾರಿ ನೌಕರಿ ಕೆಲಸವನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ಈ ರೀತಿಯ ಒಂದು ಕ್ರಮವಾದ ರೇಷನ್ ಕಾರ್ಡ್ಗಳನ್ನು ಮಾಡಿಸಿಕೊಂಡಿರುತ್ತಾರೆ. ಇನ್ನು ಕೆಲವರು ಯಾವುದೇ ರೀತಿಯ ಸರ್ಕಾರಿ ನೌಕರಿಯನ್ನು ಹೊಂದಿರುವುದಿಲ್ಲ, ಆದರೂ ಕೂಡ ಪ್ರತಿ ತಿಂಗಳು ಉಚಿತವಾಗಿ ಸಿಗುವಂತಹ ಧಾನ್ಯಗಳನ್ನು ಕೂಡ ಪಡೆದುಕೊಳ್ಳಲು ಕಾರ್ಗಳನ್ನು ಕೂಡ ತೆಗೆದುಕೊಂಡು ಬಂದು ಆ ಕಾರ್ಗಳ ಮುಖಾಂತರವೇ ಉಚಿತ ಪಡಿತರವನ್ನು ಕೂಡ ಪಡೆಯುತ್ತಿದ್ದಾರೆ. ಕಾರ್ಗಳನ್ನು ಖರೀದಿಸಿದರೆ ಎಂದರೆ ಅವರು ಬಡತನ ರೇಖೆಗಿಂತ ಮೇಲಿರುವವರು ಎಂದರ್ಥ. ಇಂತಹ ಅಭ್ಯರ್ಥಿಗಳಿಗೆ APL ರೇಷನ್ ಕಾರ್ಡುಗಳು ಮಾತ್ರ ಅನ್ವಯವಾಗುತ್ತದೆ. ಅಂತಹ ಅಭ್ಯರ್ಥಿಗಳಿಂದ ಬಡತನ ರೇಖೆಗಿಂತ ಕೆಳಗಿರೋರಿಗೆ BPL ಕಾರ್ಡು, ಬಡತನ ರೇಖೆಗಿಂತ ಮೇಲ್ಪಟ್ಟವರಿಗೆ APL ಕಾರ್ಡು ಅಂತ ಅನ್ವಯವಾಗಿದೆ. ಆದರೂ ಕೂಡ ಸರ್ಕಾರ ಅವರಿಗೆ ರೇಷನ್ ಕಾರ್ಡ್ಗಳನ್ನು ಪ್ರಸ್ತುತ ದಿನಗಳಲ್ಲಿ ನೀಡುತ್ತಿಲ್ಲ. ಏಕೆಂದರೆ ಇವರಿಗೆ ನೀಡಿರುವಂತಹ ರೇಷನ್ ಕಾರ್ಡ್ಗಳಲ್ಲಿ ಸಾಕಷ್ಟು ಅಕ್ರಮವಾದ ರೇಷನ್ ಕಾರ್ಡ್ಗಳು ಹೊರ ಬಂದಿದೆ ಅಂತಲೇ ಹೇಳ್ಬೋದು. ಅಂಥವರನ್ನು ಲೀಸ್ಟ್ ಮಾಡಿಕೊಂಡಿದೆ ಸರ್ಕಾರ. ಆ ಒಂದು ಲೀಸ್ಟ್ನಲ್ಲಿ ನೀವು ಕೂಡ ಇದ್ದೀರಾ ಎಂದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತದೆ. ಯಾವುದೇ ರೀತಿಯ ಸರ್ಕಾರಿ ಯೋಜನೆಯ ಪ್ರಯೋಜನಗಳನ್ನು ಕೂಡ ಪಡೆಯಲು ಆ ವ್ಯಕ್ತಿಗಳು ಸಾಧ್ಯವೇ ಇಲ್ಲ. ನೀವು ಯಾವುದೇ ತಪ್ಪುಗಳನ್ನು ಮಾಡಿಲ್ಲ ಎಂದರೂ ಕೂಡ ನಿಮ್ಮ ರೇಷನ್ ಕಾರ್ಡು ಯಾವ ಸ್ಥಿತಿಯಲ್ಲಿದೆ ಎಂಬುದನ್ನು ನೀವು ನೋಡಬೇಕಾಗುತ್ತದೆ. ಕೆಲವೊಮ್ಮೆ ರೇಷನ್ ಕಾರ್ಡ್ಗಳು ರದ್ದಾಗಿದ್ದರೂ ಆ ರೀತಿ ರದ್ದಾಗಿರುವಂತಹ ರೇಷನ್ ಕಾರ್ಡ್ಗಳನ್ನು ನೀವು ಮೊದಲಿಗೆ ನೋಡಿ ಆಹಾರ ಇಲಾಖೆಗೆ ಭೇಟಿ ನೀಡಿ ಮತ್ತೆ ಅರ್ಜಿ ಸಲ್ಲಿಸಿ ಹೊಸ ರೇಷನ್ ಕಾರ್ಡ್ಗಳನ್ನ ಪಡಿಬೋದು ಸ್ನೇಹಿತರೆ. ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋರು ಹೋಗಿ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದಾರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.